ನಿಲ್ಲಕ್ಕೆ ಯಾರು ಬೇಡ ಅಂತಾರ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬಾರ್ದು. ಇವ್ ಪಕ್ಷ ಅಂತ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯಂತ ಪಕ್ಷ. ಯಾರು ತಗೋ ಕೇಳ್ತಾರೆ, ಕೇಳಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಈಗ ಕಾಂಗ್ರೆಸ್ನ ಇಬ್ಬರು ಸಚಿವರ ನಡುವಿನ ಬಹಿರಂಗ ಸಮರಕ್ಕೆ ಸಾಕ್ಷಿಯಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಒತ್ತಾಯ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಖಾರವಾಗಿ ರಿಯಾಕ್ಟ್ ಮಾಡಿದ್ರು. ಜಮೀರ್ ಅವರ ಹಸ್ತಕ್ಷೇಪ, ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ನಡೆಗಳ ವಿರುದ್ಧ ಕಿಡಿಕಾರಿದ್ರು ಎಸ್ ಮಲ್ಲಿಕಾರ್ಜುನ ಅವರು. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ತಂದೆಯವರು ಯಾರ ಬಳಿ ಹೇಳಿದ್ದಾರೆ? ಬರೀ ಅಬ್ದುಲ್ ಜಬ್ಬಾರ್ಗಷ್ಟೇ ನಮ್ಮ ತಂದೆಯವರು ಈ ಮಾತು ಹೇಳಿದ್ದಾರಾ? ನಾವೆಲ್ಲ ಒಂದೇ ಕುಟುಂಬದವರಂತೆ ಇದೀವಿ, ಏನಿದ್ರು ಕೂತು ಬಗೆಹರಿಸ್ಕೊಳ್ಬೇಕು, ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಹಾಗೆ ಬೆಂಗಳೂರಿನಿಂದ ಬಂದು ದಾವಣಗೆರೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋ ಜಮೀರ್ ಅಹಮದ್ ಬಗ್ಗೆ ಕೂಡ ಅಸಮಾಧಾನ ಹೊರಹಾಕಿದ್ರು. ಜಮೀರ್ ಅಲ್ಲಿಂದ ಇಲ್ಲಿಗೆ ಬಂದು ಮಾತನಾಡೋ ಅವಶ್ಯಕತೆ ಏನಿದೆ? ಅವನ ಮಾತುಗಳಿಂದಲೇ ಈ ಎಲ್ಲ ಗೊಂದಲ ಕ್ರಿಯೇಟ್ ಆಗ್ತಾ ಇರೋದು. ಅವನಿಗೆ ಏನಾದ್ರೂ ಹೇಳೋದಿದ್ರೆ ನೇರವಾಗಿ ನನ್ನ ಬಳಿ ಮಾತನಾಡಬೇಕಾಗಿತ್ತು, ನಾನೇ ಎಲ್ಲವನ್ನ ಸ್ಪಷ್ಟಪಡಿಸ್ತಾ ಇದ್ದೆ. ಅದನ್ನ ಬಿಟ್ಟು ಹೀಗೆ ಸಾರ್ವಜನಿಕವಾಗಿ ಗೊಂದಲ ಮೂಡಿಸೋದು ಸರಿಯಲ್ಲ ಅಂತಾನು ಹೇಳಿದ್ದಾರೆ. ಹಾಗೆ ಟಿಕೆಟ್ ವಿಚಾರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯವೇ ಅಂತಿಮ ಅಂತಾನು ಹೇಳಿದ್ರು. ಇದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಲ್ಲದೆ ಏನೂ ನಡೆಯೋದಿಲ್ಲ. ಅವರ ಅಭಿಪ್ರಾಯವನ್ನ ನಾವು ಪಡಿತೀವಿ. ಅಂತಿಮವಾಗಿ ಕ್ಷೇತ್ರದಲ್ಲಿ ಗೆಲ್ಲೋ ಅಭ್ಯರ್ಥಿ ಯಾರು ಅನ್ನೋದನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ನಮ್ಮ ಗುರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲೋದು ಮಾತ್ರ ಅಂತ ಹೇಳಿದ್ದಾರೆ. ಯಾರು ಬೇಡ ಅಂತಾರ ಡೆಮೋಕ್ರಸಿ ಇದು. ನಿಲ್ಲಕ್ಕೆ ಯಾರು ಬೇಡ ಅಂತಾರ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬಾರ್ದು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತಿ, ನಮ್ ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ಲ, ಕ್ಲೀನ್ ಆಗಿ ಕುತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಗೆ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮತ್ತೆ ಇವನ್ ಪಕ್ಷ ಅಂತ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯಂತ ಪಕ್ಷ. ಎಲ್ಲ ಕಮ್ಯುನಿಟಿಯರ್ಗೆ ಏನೋ ಯಾರಿಗೂ ಇಂಡಿವಿಜುವಲ್ ಆಗಿ ಯಾರನ್ನೂ ಏನ್ ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನು ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡ್ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಟೈಮಲ್ಲಿ ಮುಸ್ಲಿಮ್ಗೆ ಕೊಡ್ಬೇಕಂತ ನೋಡಪ್ಪ, ಎಲ್ಲೇ ರೈತ ಇವ್ನಿಗೆ ಏನಾರ ಹೇಳಿದ್ರ, ನಮ್ಮ ಅಪ್ಪನ ಜೊತೆಗೆ ಏನಾರ ಕುಂತ ಏನಾರ ಹೇಳಿದ್ರ, ಎಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗ ಯಾರ ಯಾವ ಮುಖಂಡ್ರಿ ಎಲ್ಲಿ ಯಾರು ಹೇಳ್ತಾರ? ಜಬ್ಬರ್ ಒಬ್ನ ಹೇಳಿರೋದಷ್ಟೇ, ಇನ್ಯಾರ ಹೇಳ್ಯಾರ? ಮತ್ತೆ ಸುಮ್ಮನೆ ಹೇಳ್ಯಾರ ಅವ್ರ ಮ್ಯಾಗ ಇವ್ರ ಮ್ಯಾಗ ಅವರು ಸುಳ್ಳು ಹೇಳೋದ್ ಬೇಡ. ಕರೆಕ್ಟ್ ಏನಾದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋಣ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿ ಹಿಂಗೈತಿ ಅಂತ ಯಾರು ಏನು ಹೊರಗಿಲ್ಲ ಇದ್ರೆ ಎಲ್ಲ ಒಂದೇ ಮನೆಯವರೇ. ಒಟ್ನಲ್ಲಿ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಶಾಮನೂರು ಕುಟುಂಬದ ಹಿಡಿತ, ಜಮೀರ್ ಅಹಮದ್ ಖಾನ್ ಅವರ ಅಲ್ಪಸಂಖ್ಯಾತ ರಾಜಕೀಯದ ನಡುವೆ ದೊಡ್ಡ ಕಂದಕ ಸೃಷ್ಟಿಯಾಗಿರುವುದು ಸತ್ಯ. ಮಲ್ಲಿಕಾರ್ಜುನ್ ಅವರ ಈ ನ್ಯಾಯ ನೀತಿ ಧರ್ಮದ ವಾದ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. Subscribe to One India and never miss an update. Download the One India app now.